ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ನೋಡಿದ್ದು ಅಂಡ್ ದೆನ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ನೋಡಿದ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ಅದಾದ್ಮೇಲೆ ಅಡಿಷನ್ ಮಾಡೋದು ಯಾವ ಥರ ಎರಡು ಮ್ಯಾಟ್ರಿಸಸ್ಗಳನ್ನ, ಸಬ್ಟ್ರಾಕ್ಟ್ ಮಾಡೋದು ಯಾವ ಥರ, ಒಂದು ಮ್ಯಾಟ್ರಿಕ್ಸ್ಗೆ ಸ್ಕೇಲರ್ನ ಯಾವ ಥರ ಮಲ್ಟಿಪ್ಲೈ ಮಾಡಬೇಕು, ಅದ್ರ ಮೇಲೆ ಪ್ರಾಬ್ಲಮ್ಸ್ಗಳು ಯಾವ್ಯಾವ ಥರ ಇದ್ದೋ ಎಲ್ಲ ಪ್ರಾಬ್ಲಮ್ಗಳನ್ನ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಸ್ಟಡಿ ಮಾಡಿದ್ವು. ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. Next operation number fourth one or third one, multiplication of matrices. It is the most important topic in your matrices concept. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮಿನೇಷನ್ ಅಲ್ಲಿ ಇದ್ರ ಮೇಲೆ ಪ್ರಾಬ್ಲಮ್ಗಳನ್ನ ಕೇಳ್ತಾ ಇರ್ತಾರೆ. ಮಲ್ಟಿಪ್ಲಿಕೇಶನ್ ಮಾಡೋದು ಯಾವ ತರ ಅಂತ ನೋಡ್ಕೋಬೇಕು ನೀವು. ಅದಕ್ಕಿಂತ ಮುಂಚೆ ಮಲ್ಟಿಪ್ಲಿಕೇಶನ್ ಆಫ್ ಟೂ ಮ್ಯಾಟ್ರಿಸಸ್ ಯಾವ ತರ ಇರುತ್ತೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮ್ಯಾಟ್ರಿಸಸ್ ನ ತಗೊಳ್ಳೋಣ. ಒಂದು ಮ್ಯಾಟ್ರಿಸಸ್ ನ A is equal to 1 2 3 4. ಅದೇ ತರ B ಮ್ಯಾಟ್ರಿಕ್ಸ್ is equal to -1 0 2 1 ಅಂತ ಇರ್ತದೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ನೀವು ಇದುವರೆಗೂ ಏನಂತ ಅನ್ಕೊಂಡಿರ್ತೀರಾ ಅಂತಂದ್ರೆ, ಅಡಿಷನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಒನ್ಗೆ ಸೆಕೆಂಡ್ ಒನ್ಗೆ ಥರ್ಡ್ ಒನ್ಗೆ ಫೋರ್ತ್ ಒನ್ಗೆ ಆಡ್ ಮಾಡ್ತೀವಿ ಅಂತ ಗೊತ್ತಿರುತ್ತೆ. ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದ್ರೂ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೀರಾ ಸರ್. ಅದೇ ತರ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೂ ಕೂಡ ಅದೇ ತರ ಅಲ್ವಾ ಸರ್? ಫಸ್ಟ್ ಒನ್ಗೆ ಸೆಕೆಂಡ್ ಒನ್ಗೆ ಥರ್ಡ್ ಒನ್ಗೆ ಫೋರ್ತ್ ಒನ್ಗೆ ಅಂತ ಅನ್ಕೊಂಡಿರ್ತೀರಾ. ಆ ತರ ಇರುತ್ತೆ ಅಂತಂದ್ರೆ ಇಟ್ಸ್ ವೆರಿ ಈಸಿ. ಬಟ್ ಅದು ಚೇಂಜಸ್ ಇರುತ್ತೆ. ಯಾವ ತರ ಚೇಂಜಸ್ ಇರುತ್ತೆ ಅಂತ ನೋಡೋಣ. ಎರಡು ಮ್ಯಾಟ್ರಿಸಸ್ ನ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ಒಂದು ಕಂಡೀಷನ್ ಹೋಲ್ಡ್ಸ್ ಆಗಿರಬೇಕು. ಯಾವ ಕಂಡೀಷನ್ ಅಂತಂದ್ರೆ ನೋಡಿ, ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಇದು ಜನರಲ್ ಆಗಿ m ಕ್ರಾಸ್ n ಆರ್ಡರ್ ಇರುತ್ತೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಬಿ ಅನ್ನೋದು ಕೂಡ ಒಂದು ಮ್ಯಾಟ್ರಿಕ್ಸ್. ಇದರ ಆರ್ಡರ್ ಏನಾಗಿರುತ್ತೆ ಅಂತಂದ್ರೆ p ಕ್ರಾಸ್ q ಅಂತ ಅನ್ಕೊಳ್ಳೋಣ. ಇವೆರಡೂ ಮ್ಯಾಟ್ರಿಕ್ಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ಎ ಬಿ ಸಿಗಬೇಕು ಅಂತಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ಅನ್ನ ನಂಬರ್ ಆಫ್ ಕಾಲಮ್ ಫಸ್ಟ್ ಒಂದು ನಂಬರ್ ಆಫ್ ರೋಸ್ ಆಗಿರುತ್ತೆ, ಸೆಕೆಂಡ್ ಒಂದು ನಂಬರ್ ಆಫ್ ಕಾಲಮ್ಸ್ ಆಗಿರುತ್ತೆ. ಫಸ್ಟ್ ಮ್ಯಾಟ್ರಿಕ್ಸ್ ಅನ್ನ ನಂಬರ್ ಆಫ್ ಕಾಲಮ್ಸ್ ವಿಲ್ ಬಿ ಈಕ್ವಲ್ ಟು ಸೆಕೆಂಡ್ ಮ್ಯಾಟ್ರಿಕ್ಸ್ ಅನ್ನ ನಂಬರ್ ಆಫ್ ರೋಸ್. ಆ ತರ ಇದ್ರೆ ಮಾತ್ರ ಎರಡು ಮ್ಯಾಟ್ರಿಕ್ಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡಬಹುದು. ಇಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಕ್ ಆಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಫಸ್ಟ್ ಮ್ಯಾಟ್ರಿಕ್ಸ್ ಅನ್ನ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರುತ್ತೋ ಅದು ಸೆಕೆಂಡ್ ಮ್ಯಾಟ್ರಿಕ್ಸ್ ಅನ್ನ ನಂಬರ್ ಆಫ್ ರೋಸ್ಗೆ ಈಕ್ವಲ್ ಆಗಿದ್ದಾಗ ಮಾತ್ರ ಎ ಬಿ ಮ್ಯಾಟ್ರಿಕ್ಸ್ ಹೋಲ್ಡ್ಸ್ ಆಗಿರುತ್ತೆ. ಆಯ್ತು ಸರ್, ನಮ್ಗೆ ಯಾವಾಗ ಹೋಲ್ಡ್ಸ್ ಆಗಿರುತ್ತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಹೊಸ ಮ್ಯಾಟ್ರಿಕ್ಸ್ ಬರುತ್ತಲ್ಲ ಎ ಬಿ ಅಂತಕ್ಕಂಥದ್ದು, ಅದರ ಆರ್ಡರ್ ಏನಾಗಿರುತ್ತೆ? ಇನ್ನು ಎರಡು ಉಳ್ಕೊಂಡಿದೆ ನೋಡಿ, ಅವೆರಡು ಆರ್ಡರ್ ಆಗಿರುತ್ತೆ. ಅಂದ್ರೆ ಎಂ ರೋಸ್ ಇರುತ್ತೆ, ಕ್ಯೂ ಕಾಲಮ್ಸ್ ಇರುತ್ತೆ. ಬರ್ತಕ್ಕಂಥ ಹೊಸ ಮ್ಯಾಟ್ರಿಕ್ಸ್ ಆರ್ಡರ್ ಎಂ ರೋಸ್ ಇರುತ್ತೆ, ಕ್ಯೂ ಕಾಲಮ್ಸ್ ಇರುತ್ತೆ. ಸಪೋಸ್ ಗೊತ್ತಾಗಲಿಲ್ಲ ಸರ್, ಎಕ್ಸಾಂಪಲ್ ನೋಡೋದಾದ್ರೆ ಎ ಮ್ಯಾಟ್ರಿಕ್ಸ್ ನ ಆರ್ಡರ್ 2 ಕ್ರಾಸ್ 3 ಆಗಿರುತ್ತೆ ಅಥವಾ 2 ಕ್ರಾಸ್ 2 ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಬಿ ಮ್ಯಾಟ್ರಿಕ್ಸ್ ನ ಆರ್ಡರ್ 2 ಕ್ರಾಸ್ 2 ಆಗಿದ್ರೆ ಅವೆರಡನ್ನ ಮಲ್ಟಿಪ್ಲೈ ಮಾಡಬಹುದು. ಯಾಕೆ ಅಂತಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ಗೆ ಈಕ್ವಲ್ ಆಗಿದೆ, ಮಲ್ಟಿಪ್ಲಿಕೇಶನ್ ಹೋಲ್ಡ್ಸ್ ಆಗುತ್ತೆ. ಹಾಗಾದ್ರೆ ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ? 2 ಕ್ರಾಸ್ 2 ಆಗಿರುತ್ತೆ. ನೆಕ್ಸ್ಟ್ ಸಪೋಸ್ ಅನದರ್ ಒನ್ ನೋಡೋಣ. ಎ ಮ್ಯಾಟ್ರಿಕ್ಸ್ ನ ಆರ್ಡರ್ ನ ತಗೊಂಡಾಗ ಇದು 2 ಕ್ರಾಸ್ 3 ಆಗಿರುತ್ತೆ, ಎ ಮ್ಯಾಟ್ರಿಕ್ಸ್ ನ ಆರ್ಡರ್. ಬಿ ಮ್ಯಾಟ್ರಿಕ್ಸ್ ನ ಆರ್ಡರ್ ನ ನಾವು ಚೆಕ್ ಮಾಡಿದಾಗ 3 ಕ್ರಾಸ್ 2 ಆಗಿರುತ್ತೆ. ಹಾಗಾದ್ರೆ ಎ ಬಿ ಡಿಫೈನ್ಡ್ ಆಗುತ್ತಾ? ಡಿಫೈನ್ಡ್ ಆದ್ರೆ ಅದರ ಆರ್ಡರ್ ಏನಾಗಿರುತ್ತೆ? ಎ ಬಿ ಡಿಫೈನ್ಡ್ ಆಗುತ್ತಾ ಅಂತ ನೋಡಬೇಕು ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ನ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಿರಬೇಕು. ಆಗಿದೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಹೋಲ್ಡ್ಸ್ ಆಗುತ್ತೆ. ಬರ್ತಕ್ಕಂಥ ಹೊಸ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ? 2 ಕ್ರಾಸ್ 2 ಆಗಿರುತ್ತೆ. ಸಪೋಸ್ ಇದು 3 ಕ್ರಾಸ್ 2 ಆಗಿರುತ್ತೆ ಎ ಮ್ಯಾಟ್ರಿಕ್ಸ್.
ಬಿ ಮ್ಯಾಟ್ರಿಕ್ಸ್ 2x3 ಆಗಿರುತ್ತೆ. ಆವಾಗ ಓಲ್ಡ್ಸ್ ಆಗಿರುತ್ತಾ? ಫಸ್ಟ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ಕಾಲಮ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ಗೆ ಈಕ್ವಲ್ ಆಗಿದೆ, ಆಗಿರೋದ್ರಿಂದ ಮಲ್ಟಿಪ್ಲಿಕೇಶನ್ ಓಲ್ಡ್ಸ್ ಆಗುತ್ತೆ. ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ? 3x3. ಸಪೋಸ್ ಇದು 2x2 ಇದ್ದು ಇದು 3x3 ಇದ್ರೆ ಅವಾಗ ಎ ಬಿ ಮ್ಯಾಟ್ರಿಕ್ಸ್ ಓಲ್ಡ್ಸ್ ಆಗುತ್ತೆ. ಅಂದ್ರೆ ಮಲ್ಟಿಪ್ಲೈ ಮಾಡಬಹುದಾ? ನೋಡಿ, ಇಲ್ಲಿ ಈಕ್ವಲ್ ಆಗಲಿಲ್ಲ. ಈಕ್ವಲ್ ಆಗಲಿಲ್ಲ ಅಂತಂದ್ರೆ ಎ ಬಿ ನಾಟ್ ಡಿಫೈನ್ಡ್, ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ ಅಂತಂದ್ಮೇಲೆ ಆರ್ಡರ್ನು ಕೂಡ ನಾವು ಹೇಳೋದಕ್ಕೆ ಆಗಲ್ಲ. ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ತುಂಬಾ ನೀಟಾಗಿ ಗೊತ್ತಿರಬೇಕು. ಮುಂದೆ ಹೋಗೋದಾದ್ರೆ ಒಂದು ಎಕ್ಸಾಂಪಲ್ ಬರ್ಕೊಂಡಿದ್ದೀವಿ. ಈ ಎ ಮ್ಯಾಟ್ರಿಕ್ಸ್ ಈ ತರ ಇದೆ, ಬಿ ಮ್ಯಾಟ್ರಿಕ್ಸ್ ಈ ತರ ಇದೆ. ನಾವು ಎ ಬಿ ಕ್ಯಾಲ್ಕುಲೇಟ್ ಮಾಡಬೇಕು, ಎ ಬಿ ಮ್ಯಾಟ್ರಿಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು ಅಂತಂದ್ರೆ ಆರ್ಡರ್ ನ ನೋಟ್ ಮಾಡ್ತೀವಿ. ಈ ಫಸ್ಟ್ ಮ್ಯಾಟ್ರಿಕ್ಸ್ಗೆ ಆರ್ಡರ್ ಏನಾಗಿರುತ್ತೆ? 2x2. ಇದು ಕೂಡ ಆರ್ಡರ್ ಏನಾಗಿರುತ್ತೆ? 2x2 ಆಗಿರುತ್ತೆ. ಮಲ್ಟಿಪ್ಲಿಕೇಶನ್ ಓಲ್ಡ್ಸ್ ಆಗಬೇಕು ಅಂತಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್ಗೆ ಈಕ್ವಲ್ ಆಗಿರ್ಬೇಕು. ಈಕ್ವಲ್ ಆಗಿದೆ, ಮಲ್ಟಿಪ್ಲಿಕೇಶನ್ ಓಲ್ಡ್ಸ್ ಆಗುತ್ತೆ. ಹಾಗಾದ್ರೆ ಹೊಸ ಮ್ಯಾಟ್ರಿಕ್ಸ್ ಬರುತ್ತೆ, ಅದರ ಆರ್ಡರ್ ಏನಾಗಿರುತ್ತೆ? 2x2 ಆಗಿರುತ್ತೆ. 2x2 ಅಂತಂದ್ರೆ 2 ರೋಸ್ ಇರುತ್ತೆ, 2 ಕಾಲಮ್ಸ್ ಇರುತ್ತೆ. ಇದು ಮಲ್ಟಿಪ್ಲಿಕೇಶನ್ ಆಗುತ್ತಾ? ಆದ್ರೆ ಆರ್ಡರ್ ಏನಾಗಿರುತ್ತೆ ಅನ್ನೋದನ್ನ ಮಾತ್ರ ಇವಾಗ ನಾವು ಕಲ್ತಿದೀವಿ. ಇವಾಗ ಮಲ್ಟಿಪ್ಲೈ ಮಾಡೋದು ಯಾವ ತರ ಅಂತ ಕಲಿಯೋಣ. ಮಲ್ಟಿಪ್ಲೈ ಮಾಡೋದು ಯಾವ ತರ ಅಂತಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಮಲ್ಟಿಪ್ಲೈ ಮಾಡಬಾರ್ದು. ಫಸ್ಟ್ ಒನ್ ಅನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡಬೇಕು. ರೋ ವೈಸ್ ಆರೋ ಮಾರ್ಕ್ ನೋಡ್ಕೊಳ್ಳಿ, ರೋ ವೈಸ್. ಸೆಕೆಂಡ್ ಒನ್ ಅನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಫಸ್ಟ್ ರೋನ ಫಸ್ಟ್ ಕಾಲಮ್ಗೆ, ನೆಕ್ಸ್ಟ್ ಅದೇ ಫಸ್ಟ್ ರೋನ ನೆಕ್ಸ್ಟ್ ಕಾಲಮ್ಗೆ, ನೆಕ್ಸ್ಟ್ ಸೆಕೆಂಡ್ ರೋನ ಫಸ್ಟ್ ಕಾಲಮ್ಗೆ, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಇವಾಗ ಮಲ್ಟಿಪ್ಲೈ ಮಾಡೋದು ಯಾವ ತರ ಅಂತಂದ್ರೆ ನೋಡಿ, ಫಸ್ಟ್ ರೋ ಅಂತಂದ್ರೆ ಇದು, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 1 ಅನ್ನ -1ಗೆ ಮಲ್ಟಿಪ್ಲೈ ಮಾಡಿದ್ರೆ -1. ಒಂದು ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಪ್ಲಸ್ ಯೂಸ್ ಮಾಡಬೇಕು. ನೆಕ್ಸ್ಟ್ 2 × 2 ಅಂತಂದ್ರೆ 4. ಯಾವ 4 ಬರೀತಾರೆ? +4. ಇಲ್ಲಿಂದ ಮುಂದೆ ಎಲಿಮೆಂಟ್ಸ್ ಇಲ್ಲ, ಇದ್ರ ಕೆಳಗಡೆ ಎಲಿಮೆಂಟ್ಸ್ ಇಲ್ಲ, ಅಷ್ಟೇ ಅದಕ್ಕೆ ಆನ್ಸರ್. ಅಂದ್ರೆ ಅದು ಒಂದು ಎಲಿಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅದೇ ರೋನ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಅದು ಎಲ್ಲಿ ಬರೀಬೇಕು ಅಂದ್ರೆ ಅದ್ರ ಪಕ್ಕದಲ್ಲಿ ಬರೀಬೇಕು. ಇಲ್ಲಿ 1 ನ 0ಗೆ ಮಲ್ಟಿಪ್ಲೈ ಮಾಡಿದ್ರೆ 0, 2 ನ 1ಗೆ ಮಲ್ಟಿಪ್ಲೈ ಮಾಡಿದ್ರೆ 2, 2 × 1 2 ಆಯ್ತು. ನೆಕ್ಸ್ಟ್ ಇವಾಗ ರೋ ಕಂಪ್ಲೀಟ್ ಆಯ್ತು. ಎರಡಕ್ಕೂ ಮಲ್ಟಿಪ್ಲೈ ಮಾಡಾದ್ಮೇಲೆ ನಾನು ಬಿಟ್ಬಿಡ್ತೀರಾ, 2 ಎಲಿಮೆಂಟ್ ಮಾತ್ರ ಸಿಕ್ಕಿದೆ ನಿಮ್ಗೆ ಇವಾಗ. ನೆಕ್ಸ್ಟ್ ಮೊದಲನೇ ರೋ ಕಂಪ್ಲೀಟ್ ಆಯ್ತು, ಎರಡನೇ ರೋ ತಗೊಳ್ತೀರಿ. ಇವಾಗ ಎರಡನೇ ರೋ ಮತ್ತೆ ಇಲ್ಲೇನ್ ಮಾಡಬೇಕು? ಮೊದಲನೇ ಕಾಲಮ್ ತಗೋಬೇಕು. 3 ನ -1ಗೆ ಮಲ್ಟಿಪ್ಲೈ ಮಾಡಿದ್ರೆ -3, 4 ನ 2ಗೆ ಮಲ್ಟಿಪ್ಲೈ ಮಾಡಿದ್ರೆ +8, 4 2s 8. ಎಲಿಮೆಂಟ್ಸ್ ಇಲ್ಲ, ಎಲಿಮೆಂಟ್ಸ್ ಇಲ್ಲ, ಕಂಪ್ಲೀಟ್ ಆಯ್ತು. ಸೆಕೆಂಡ್ ರೋನ ಮತ್ತೆ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡಬೇಕು. 3 ನ 0ಗೆ ಮಲ್ಟಿಪ್ಲೈ ಮಾಡಿದ್ರೆ 0, ಪ್ಲಸ್ 4 ನ 1ಗೆ ಮಲ್ಟಿಪ್ಲೈ ಮಾಡಿದ್ರೆ 4. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ ಬರೀಬೇಕು. 4 ಅಲ್ಲಿ 1 ಕಳೆದ್ರೆ 3, 2 + 0 2, 8 ಅಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ 5, 4 + 0 ಅಂತಂದ್ರೆ 4. 2x2 ಮ್ಯಾಟ್ರಿಕ್ಸ್ ಆಗಿರುತ್ತೆ. ಈ ತರ ನೀವು ಮಲ್ಟಿಪ್ಲೈ ಮಾಡೋದು. ಅದು ಒಂದಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗಳನ್ನ ನೋಡೋದಾದ್ರೆ, ಪ್ರಾಬ್ಲಮ್ಸ್ ಅಲ್ಲಿ ಫಸ್ಟ್ ಮೈನ್ ಈ ತರ ಇದೆ, ಕಂಪ್ಯೂಟ್ ದ ಇಂಡಿಕೇಟೆಡ್ ಪ್ರಾಡಕ್ಟ್. ಹಾಗಂತಂದ್ರೆ ಪ್ರಾಬ್ಲಮ್ಗಳನ್ನ ಯಾವ್ಯಾವ್ದು ಇದೆಯೋ ಅದನ್ನ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್ ಈ ತರ ಇದೆ, ಎ ಬಿ -b ಎ -b b ಎ. ಆರ್ಡರ್ ನೋಟ್ ಮಾಡ್ಕೊಳ್ಳಿ. ದ ಆರ್ಡರ್ 2x2. ಇದರ ಆರ್ಡರ್ ಕೂಡ 2x2 ಆಗಿರುತ್ತೆ. When do you say that the matrix multiplication is holds if and only if the number of columns of the first matrix is equal to number of rows of the second matrix. ಈಕ್ವಲ್ ಆಗಿದೆ. ಆಗಿರೋದ್ರಿಂದ ಮಲ್ಟಿಪ್ಲೈ ಮಾಡಬಹುದು. ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ? 2x2. ರೌಂಡ್ ಅಪ್ ಮಾಡಿಲ್ವಲ್ಲ, ಅದು ಆರ್ಡರ್ ಆಗಿರುತ್ತೆ.
ಇವಾಗ ಅದನ್ನ ನೋಟ್ ಮಾಡ್ತೀವಿ ಅಂತಂದ್ರೆ ದಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಬರೀತಾ ಬರೋಣ. ಒಂದ್ ಸೆಕೆಂಡ್ ನಾನು ಅವಾಗ್ಲೇ ಹೇಳ್ದಂಗೆ ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡಬೇಕು, ಇದನ್ನ ಕಾಲಮ್ ವೈಸ್. ಇಲ್ಲಿ ಮೊದಲನೇ ರೋಗೆ ಒಂದು ಬಾಕ್ಸ್ ಹಾಕೊಳ್ತಾ ಇದ್ದೀನಿ, ಅದೇ ತರ ಇಲ್ಲಿ ಮೊದಲನೇ ಕಾಲಮ್ಗೆ ಹಾಕೊಳ್ತಾ ಇದ್ದೀನಿ. ಮಲ್ಟಿಪ್ಲೈ ಮಾಡೋಣ. ಎನ ಎಗೆ ಮಲ್ಟಿಪ್ಲೈ ಮಾಡ್ತೀರಾ ಎ ಸ್ಕ್ವೇರ್, ಬಿ ನ ಬಿ ಗೆ ಮಲ್ಟಿಪ್ಲೈ ಮಾಡ್ತೀರಾ ಪ್ಲಸ್ ಬಿ ಸ್ಕ್ವೇರ್. ಎಲಿಮೆಂಟ್ಸ್ ಇಲ್ಲ, ಕಂಪ್ಲೀಟ್ ಆಯ್ತು ಮೊದಲನೇ ರೋ. ನೆಕ್ಸ್ಟ್ ಇದೇ ರೋನ ಎರಡನೇ ಕಾಲಮ್ಗೆ ಮಲ್ಟಿಪ್ಲೈ ಮಾಡಿ. ಎನ ಮೈನಸ್ ಬಿ ಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎ ಬಿ, ಬಿ ನ ಎ ಗೆ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಎ ಬಿ. ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಫಸ್ಟ್ ರೋ ಇಂದ ಮಲ್ಟಿಪ್ಲೈ ಮಾಡಾಯ್ತು ಎಲ್ಲ ಎಲಿಮೆಂಟ್ಸ್ ಅನ್ನ. ಸೆಕೆಂಡ್ ರೋ ಇಂದ ಮಲ್ಟಿಪ್ಲೈ ಮಾಡಿ. ಸೆಕೆಂಡ್ ರೋ ಇಂದ ಏನು ಮಾಡಬೇಕು, ಮೊದಲನೇ ಕಾಲಮ್ ಅಂತಂದ್ರೆ ಇದು. ಎನ ಮೈನಸ್ ಬಿ ಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎ ಬಿ. ನೆಕ್ಸ್ಟ್ ಎನ ಬಿ ಗೆ ಮಲ್ಟಿಪ್ಲೈ ಮಾಡ್ತೀರಾ ಪ್ಲಸ್ ಎ ಬಿ. ಎರಡನೇ ರೋ ಇಂದ ಮೊದಲನೇ ಕಾಲಮ್ ಆಯ್ತು. ನೆಕ್ಸ್ಟ್ ಎರಡನೇ ಕಾಲಮ್ ಮಲ್ಟಿಪ್ಲೈ ಮಾಡೋಣ. ಎರಡನೇ ರೋ ಇಂದ ಎರಡನೇ ಕಾಲಮ್. ಫಸ್ಟ್ ಮ್ಯಾಟ್ರಿಕ್ಸ್ ನ ಯಾವಾಗಲೂ ರೋ ವೈಸ್ ತಗೋಬೇಕು, ಸೆಕೆಂಡ್ ಒನ್ ಅನ್ನ ಕಾಲಮ್ ವೈಸ್ ತಗೋಬೇಕು. ನೋಡಿ ಮೈನಸ್ ಬಿ ನ ಮೈನಸ್ ಬಿ ಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಇಂಟು ಬಿ, ಬಿ ಸ್ಕ್ವೇರ್. ಎನ ಎ ಗೆ ಮಲ್ಟಿಪ್ಲೈ ಮಾಡ್ತಾರೆ ಎ ಇಂಟು ಎ ಇಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಆಯ್ತು. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ಅದನ್ನ ಹಾಗೆ ಬರೀತಾರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನ ಮೈನಸ್ ಎ ಬಿ ಪ್ಲಸ್ ಎ ಬಿ. ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ, ಕ್ಯಾನ್ಸಲ್ ಆಯ್ತು 0. ಒಂದು ಮೈನಸ್ ಇದೆ, ಪ್ಲಸ್ ಇದೆ, ಕ್ಯಾನ್ಸಲ್ ಆಯ್ತು 0. ನೆಕ್ಸ್ಟ್ ಇದನ್ನ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತಂದ್ರು ಒಂದೇ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರು ಒಂದೇ. ಈ ತರ ಬರ್ತಾ ಇದೀವಿ. ಇದರ ಆರ್ಡರ್ ಕೂಡ ಏನಾಗಿರುತ್ತೆ 2x2 ಆಗಿರುತ್ತೆ. ಆ ತರ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನ ಮಾಡಿಸಿದೆ, ಅದು 2x2. ಫಸ್ಟ್ ಪ್ರಾಬ್ಲಮ್ ಇತ್ತು, ಅದು ಕೂಡ 2x2. ನೆಕ್ಸ್ಟ್ ಒನ್ ಇದೆ ನೋಡಿ, ಸೆಕೆಂಡ್ ಒನ್. ಅದಕ್ಕೆ ಆರ್ಡರ್ ಬರೀಬೇಕು. ಇದನ್ನ ಎಂತ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಕಾಲಮ್. ಇದನ್ನ ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೋಡಿ ಇದಕ್ಕೆ ಆರ್ಡರ್ ಬರೀತೀರಾ RCB ರಾಯಲ್ ಚಾಲೆಂಜರ್ಸ್ ರೋಸ್ ಇಂಟು ಕಾಲಮ್. ರೋಗಳನ್ನ ಚೆಕ್ ಮಾಡ್ತೀರಾ 1 2 3 3 ರೋಸ್ ಇದೆ, 3 ಇಂಟು ಕಾಲಮ್ ಎಷ್ಟಿದೆ, 1 ಇದೆ. ಅದೇ ತರ ಇದಕ್ಕೆ ಆರ್ಡರ್ ನ ಬರೀತೀರಾ ನಂಬರ್ ಆಫ್ ರೋಸ್. ರೋ 1 ಇದೆ, 1 ಇಂಟು 1 ಕ್ರಾಸ್. ಕಾಲಮ್ 1 2 3 1 2 3 3 ಕಾಲಮ್ಸ್ ಇದೆ. ಮಲ್ಟಿಪ್ಲಿಕೇಶನ್ ಓಲ್ಡ್ಸ್ ಆಗುತ್ತಾ? ಓಲ್ಡ್ಸ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ರೋಸ್ಗೆ ಈಕ್ವಲ್ ಆಗಿರ್ಬೇಕು. ಅವಾಗ ಮಾತ್ರ ಮಲ್ಟಿಪ್ಲಿಕೇಶನ್ ಓಲ್ಡ್ಸ್ ಆಗುತ್ತೆ. ಓಲ್ಡ್ಸ್ ಆದ್ಮೇಲೆ ಅದರ ಆರ್ಡರ್ ಏನಾಗಿರುತ್ತೆ, ನ್ಯೂ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ 3x3. 3x3 ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೆ, 9 ಇರುತ್ತೆ. ಅದು ಯಾವ್ಯಾವುದು ಅಂತ ಬರೆಯೋಣ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ನೋಡಿ ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡಬೇಕು, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡಬೇಕು. ರೋ ಮೊದಲನೇ ರೋ ನಲ್ಲಿ 1 ಇದೆ, 1 ಅನ್ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 2. ಇನ್ನ ಇದ್ರ ಪಕ್ಕ ಯಾವ್ದಾದ್ರು ಎಲಿಮೆಂಟ್ಸ್ ಇದೆಯಾ, ಇಲ್ಲ. ಇದ್ರ ಕೆಳಗಡೆ ಯಾವ್ದಾದ್ರು ಇದೆಯಾ, ಇಲ್ಲ. ಅಲ್ಲಿಗೆ ಅದೊಂದು ಎಲಿಮೆಂಟ್ ಆಯ್ತು. ನೆಕ್ಸ್ಟ್ ಇದೇ ರೋನ ಸೆಕೆಂಡ್ ಕಾಲಮ್ಗೆ, ಫಸ್ಟ್ ಕಾಲಮ್ ಕಂಪ್ಲೀಟ್ ಆಯ್ತು, ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ತೀರಾ 3 ಇಂಟು 1 3. ಅದೇ ರೋನ ಥರ್ಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ತೀರಾ 4 ಇಂಟು 1 4. ಮೊದಲನೇ ರೋ ಕಂಪ್ಲೀಟ್ ಆಯ್ತು. ಇವತ್ತರ ಹೊಡೆದಾಕ್ಬಾರ್ದು, ಜಸ್ಟ್ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 2 ಇಂದ ಮಲ್ಟಿಪ್ಲೈ ಮಾಡ್ತೀರಾ. 2 ಇಂದ ಮೊದಲನೇ ಎಲಿಮೆಂಟ್ 2 ಇಂಟು 2 4. ಎಲಿಮೆಂಟ್ಸ್ ಇಲ್ಲ, ಆರೋ ಮಾರ್ಕ್ ನೋಡ್ಕೋಬೇಕು. ಎಲಿಮೆಂಟ್ಸ್ ಇಲ್ಲ, ಅದೊಂದು ಎಲಿಮೆಂಟ್. 2 ಇಂಟು 3 6. 2 ಇಂಟು 4 8. 2 ಕೂಡ ಕಂಪ್ಲೀಟ್ ಆಯ್ತು. 3 ಇಂದ ಮಲ್ಟಿಪ್ಲೈ ಮಾಡ್ತೀರಾ. 3 2s 6. 3 3s 9. 3 4s 12. ಮ್ಯಾಟ್ರಿಕ್ಸ್ಗೆ ಆರ್ಡರ್ನ ನೋಟ್ ಮಾಡಿರ್ತೀರ, ಅದೇನಾಗಿರುತ್ತೆ 3x3 ಆಗಿರುತ್ತೆ. ನೀವು ಬರ್ದಿರ್ತಕ್ಕಂಥದ್ದು ಕರೆಕ್ಟ್ ಆಗಿರುತ್ತೆ. ಗೊತ್ತಾಗಿದೆಯಲ್ವದು? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3. ಇದನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಆರ್ಡರ್ ಚೇಂಜ್ ಆಗಿದೆ, ಇದು ಅಷ್ಟೇ ಆರ್ಡರ್ ಚೇಂಜ್ ಆಗಿದೆ. ಈ ತರದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಳ್ಳಿ.
ಫಸ್ಟ್ ಆರ್ಡರ್ ನೋಟ್ ಮಾಡಿ. ಇವಾಗ ಇದಕ್ಕೆ ಆರ್ಡರ್ ನ ಬರೀತೀರಾ ಅಂತಂದ್ರೆ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ 2 x 2 ಬಿಕಾಸ್ ಇಟ್ ಕನ್ಸಿಸ್ಟ್ಸ್ ಆಫ್ 2 rows and 2 columns. ನೆಕ್ಸ್ಟ್ ಇದಕ್ಕೆ ಆರ್ಡರ್ ಬರೀತೀರಾ. ನಂಬರ್ ಆಫ್ ರೋಸ್ RCB ರೋಸ್ 1 row 2 row 2 into ನಂಬರ್ ಆಫ್ ಕಾಲಮ್ಸ್ 1 2 3 ಕಾಲಮ್ಸ್ ಇದೆ. ಮಲ್ಟಿಪ್ಲಿಕೇಶನ್ ಓಲ್ಡ್ಸ್ ಆಗಿರುತ್ತಾ, ಫಸ್ಟ್ ರೋನ ಕಾಲಮ್ಸ್ ಸೆಕೆಂಡ್ ರೋನ ರೋಸ್ಗೆ ಈಕ್ವಲ್ ಆಗಿದೆ, ಸೆಕೆಂಡ್ ಮ್ಯಾಟ್ರಿಕ್ಸ್ ರೋಸ್ಗೆ ಓಲ್ಡ್ಸ್ ಆಗುತ್ತೆ. ಬರ್ತಕ್ಕಂಥ ನ್ಯೂ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ 2 x 3. ಸರ್ 2 x 3 ಅಂತಂದ್ರೆ ಎಷ್ಟು ಎಲಿಮೆಂಟ್ ಇರುತ್ತೆ 6 ಎಲಿಮೆಂಟ್ ಅಂತಂದ್ರೆ ಈ ತರ ಸೆಕೆಂಡ್ ಒನ್ ಮ್ಯಾಟ್ರಿಕ್ಸ್ ತರ ಬರೀಬೇಕು ನೀವು. ಇದನ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ರೋ ವೈಸ್, ಇದನ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಕಾಲಮ್ ವೈಸ್ ನೋಡೋಣ. ಮಲ್ಟಿಪ್ಲೈ ಮಾಡಿ ಬರೋಣ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಅಲ್ಲಿ ಸ್ಪೇಸ್ ಆಗೋದಲ್ಲ, ಇಲ್ಲಿ ನೋಟ್ ಮಾಡ್ತಾ ಇದ್ದೀನಿ. ಫಸ್ಟ್ 1 ಇದೆ, ಇಲ್ಲಿ ಮೊದಲನೇ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 1 into 1 1 ಮೈನಸ್ ಇಂಟು ಪ್ಲಸ್ ಪ್ಲಸ್ 2 into 2 4. ಇಲ್ಲಿ ಮುಂದೆ ಎಲಿಮೆಂಟ್ಸ್ ಇಲ್ಲ, ಕೆಳಗಡೆ ಎಲಿಮೆಂಟ್ಸ್ ಇಲ್ಲ, ಕ್ಲೋಸ್ ಆಯ್ತು, ಅದು ಒಂದು ಎಲಿಮೆಂಟ್. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಅಂದ್ರೆ ಇದಕ್ಕೆ ಬರ್ತೀರಾ, ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ. ಇದೇ ರೋನ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ತೀರಾ. 1 into 2 2 ಮೈನಸ್ ಇಂಟು ಪ್ಲಸ್ ಪ್ಲಸ್ 2 3 ಸಾರಿ ಮೈನಸ್ ಇಂಟು ಪ್ಲಸ್ ಮೈನಸ್ 2 3 is 6. ಕ್ಲೋಸ್ ಆಯ್ತು ಅದು ಕೂಡ. ನೆಕ್ಸ್ಟ್ ಇದನ್ನ ಏನ್ ಮಾಡ್ತೀರಾ ಅಂತಂದ್ರೆ ಲಾಸ್ಟ್ ವರ್ಗೆ ಮಲ್ಟಿಪ್ಲೈ ಮಾಡ್ತೀರಾ. 1 into 3 3 ಮೈನಸ್ 2 into ಪ್ಲಸ್ 1 ಮೈನಸ್ 2 ಆಯ್ತು. ಅಲ್ಲಿಗೆ ಫಸ್ಟ್ ರೋ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಅದೇ ಪ್ರೊಸೀಜರ್ ನ ಫಾಲೋ ಮಾಡಬಹುದು. ಸೆಕೆಂಡ್ ರೋ ಇಂದ 2 ನ ಮೊದಲನೇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ. 2 ನ 1 ಗೆ ಮಲ್ಟಿಪ್ಲೈ ಮಾಡಿದಾಗ 2 ಬರುತ್ತೆ. 3 ನ 2 ಗೆ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ 6 ಬರುತ್ತೆ. ನೆಕ್ಸ್ಟ್ ಇದನ್ನೇ ಸೆಕೆಂಡ್ ಒನ್ ಕಾಲಮ್ಗೆ 2 ನ 2 ಗೆ ಮಲ್ಟಿಪ್ಲೈ ಮಾಡಿದ್ರೆ 4, 3 ನ 3 ಗೆ ಮಲ್ಟಿಪ್ಲೈ ಮಾಡಿದ್ರೆ 9. ಅಂಡ್ ಒನ್ಸ್ ಅಗೇನ್ 2 ನ 3 ಗೆ ಮಲ್ಟಿಪ್ಲೈ ಮಾಡಿದ್ರೆ 6 ಪ್ಲಸ್ 3 ನ 1 ಗೆ ಮಲ್ಟಿಪ್ಲೈ ಮಾಡಿದ್ರೆ 3. ವ್ಯಾಲ್ಯೂ ಬರೀತೀರಾ ಅಂತಂದ್ರೆ 1 plus 4 5 ಆಗಿರುತ್ತೆ. 2 minus 6 ಅಂತಂದ್ರೆ minus 4. 3 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1. 2 plus 6 ಅಂತಂದ್ರೆ 8. 4 plus 9 ಅಂತಂದ್ರೆ 13. 6 plus 4 ಅಂತಂದ್ರೆ 9. ನೋಡಿ ನಾವು ಅನ್ಕೊಂಡಿದ್ದ ಆರ್ಡರ್ ಎಷ್ಟು ಬರಬೇಕು ಅಂತ 2 x 3 2 x 3 ಮ್ಯಾಟ್ರಿಕ್ಸ್ ಬಂದಿದೆ. ಈ ತರ ನೋಟ್ ಮಾಡಬೇಕು. ಫಸ್ಟು ಇದು ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ, ಆದ್ರಿಂದ ನೀಟಾಗಿ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಬೇಕು. ಒಂದು ಪ್ರಾಬ್ಲಮ್ನ ಬರ್ಕೊಂಡು ಪೆನ್ಸಿಲ್ ಯೂಸ್ ಮಾಡಿ, ಪೆನ್ಸಿಲ್ ಮತ್ತೆ ಎರೇಸರ್ನ ಯೂಸ್ ಮಾಡಿ ಮಾರ್ಕ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಿ. ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದ್ರ ಮೇಲೆ ಒಂದು 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಅದಕ್ಕೋಸ್ಕರ. ನೆಕ್ಸ್ಟ್ ಫೋರ್ತ್ ಒನ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಆರ್ಡರ್ನ ನೋಟ್ ಮಾಡ್ತೀರಾ. The order is 3 x 3 and the order is 3 x 3. ಫಸ್ಟ್ ರೋನ ನಂಬರ್ ಆಫ್ ಕಾಲಮ್ಸ್ ಸೆಕೆಂಡ್ ರೋನ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಗೆ ಈಕ್ವಲ್ ಆಗಿದೆ. ಮಲ್ಟಿಪ್ಲಿಕೇಶನ್ ಓಲ್ಡ್ಸ್ ಆಗುತ್ತೆ. ಹಾಗಾದ್ರೆ ಹೊಸ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ ಅಂತಂದ್ರೆ ಅದು ಕೂಡ ಇದೇ ತರ ಇರುತ್ತೆ, 3 x 3 ಇರುತ್ತೆ. ಫಸ್ಟ್ ಇಂದ ನೋಡಿ, ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡಬೇಕು, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಮೊದಲನೇ ರೋನ ಮೊದಲನೇ ಕಾಲಮ್ ಜೊತೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಮಲ್ಟಿಪ್ಲೈ ಮಾಡ್ತಾ ಬರೋಣ. 2 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 2 ಬರುತ್ತೆ. 3 ನ 0 ಗೆ ಮಲ್ಟಿಪ್ಲೈ ಮಾಡಿದ್ರೆ 0. 4 ನ 3 ಗೆ ಮಲ್ಟಿಪ್ಲೈ ಮಾಡಿದ್ರೆ 12. ಮುಂದೆ ಎಲಿಮೆಂಟ್ಸ್ ಇಲ್ಲ, ಅಲ್ಲಿಗೆ ಫಸ್ಟ್ ಎಲಿಮೆಂಟ್ ಆಯ್ತು, ಕ್ಲೋಸ್. ನೆಕ್ಸ್ಟ್ ಅದೇ ರೋನ ಸೆಕೆಂಡ್ ಒನ್ಗೆ ನೀವು ಮಲ್ಟಿಪ್ಲೈ ಮಾಡಬೇಕು, ಸೆಕೆಂಡ್ ಕಾಲಮ್ಗೆ. ಇದು ಯಾವಾಗಲೂ ರೋ ವೈಸೇ, ಅದು ಕಾಲಮ್ ವೈಸ್. 2 ನ -3 ಗೆ ಮಲ್ಟಿಪ್ಲೈ ಮಾಡಿದ್ರೆ -6. 3 into 2 plus 6. 4 plus 0 plus 4. ಈ ಮಲ್ಟಿಪ್ಲಿಕೇಶನ್ ನೀಟಾಗಿ ಗೊತ್ತಿದ್ರೆ 5 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಕೇಳ್ತಾರೆ, ಅದನ್ನ ನೀಟಾಗಿ ಬರೀಬಹುದು ನೀವು. ನೆಕ್ಸ್ಟ್ ಲಾಸ್ಟ್ ಒನ್ಗೆ ಮಲ್ಟಿಪ್ಲೈ ಮಾಡ್ತಾರೆ. ಲಾಸ್ಟ್ ಒನ್ 5 into 2 10. 3 into 4 12. 4 into 5 20. ಫಸ್ಟ್ ರೋ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ರೋ ಇದು ಕಂಪ್ಲೀಟ್ ಆಗಿರುತ್ತೆ. ಸೆಕೆಂಡ್ ರೋ 3 into 1 3 plus 4 into 0 0.
5 into 3 15. Second column 3 into minus 3 minus 9, 4 2s are 8 plus 5 into 0 0. ನೆಕ್ಸ್ಟ್ ಇದು ಅಷ್ಟೇ ಮಲ್ಟಿಪ್ಲೈ ಮಾಡಿರ್ತೀರ 4 into 0 ಅಂತಂದ್ರೆ ಇದು 0 ಬಂದಿರುತ್ತೆ. ನೆಕ್ಸ್ಟ್ 3 into 5 15 plus 4 4s are 16 plus 5 into 5 25. ಸೆಕೆಂಡ್ ರೋನು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದರಿಂದ ಫಸ್ಟ್ ಕಾಲಮ್ ಥರ್ಡ್ ರೋಯಿಂದ 4 into 1 4, 5 into 0 0, 6 into 3 18. ನೆಕ್ಸ್ಟ್ ಅದೇ ತರ ಅದರಿಂದ ಸೆಕೆಂಡ್ ಕಾಲಮ್ 4 into minus 3 minus 12, 5 into 2 10, 6 into 0 0. ನೆಕ್ಸ್ಟ್ ಲಾಸ್ಟ್ ಒನ್ಗೆ 4 5s are 20, 5 4s are 20, 6 5s are 30. That value is equal to ಆಡ್ ಮಾಡಿ ಬರೀತೀರಾ ಅಷ್ಟೇ. ಆಡ್ ಮಾಡಿ ಬರೀತೀರಾ ಅಂತಂದ್ರೆ ಇದು 14 ಆಗುತ್ತೆ, ಇದು 0 ಆಗಿರುತ್ತೆ, minus 6 plus 6 0. ನೆಕ್ಸ್ಟ್ 30 plus 12 ಅಂತಂದ್ರೆ 42. ಆ ಥರ ಆಡ್ ಮಾಡಿ ಬರೆಯೋದು ಅದು ನಿಮಗೆ ಗೊತ್ತಿರುತ್ತೆ. ಈ ಥರ ಮಲ್ಟಿಪ್ಲಿಕೇಶನ್ ಅನ್ನ ನೀವು ನೀಟಾಗಿ ನೋಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಅದೇ ಥರ ಒನ್ ಮೋರ್ ಪ್ರಾಬ್ಲಮ್ ಬರೋಣ. ಅದನ್ನ ಆಡ್ ಮಾಡಿ ಬರ್ಕೊಳ್ತೀರಾ. 15 plus 3 8 ಬರುತ್ತೆ, ಇದು 8 ಬರುತ್ತೆ ಇದು. ನೆಕ್ಸ್ಟ್ 8 ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ -1, 25 plus 15 40, 40 plus 56 ಆಗಿದೆ. ನೆಕ್ಸ್ಟ್ ಇದು 22 ಆಗಿರುತ್ತೆ. ಆಡ್ ಮಾಡಿದಾಗ 10 ಅಲ್ಲಿ 12 ಸಬ್ಟ್ರಾಕ್ಟ್ ಮಾಡಿದ್ರೆ -2, 20 plus 30 50, 50 plus 20 70. ಆ ಥರ ಆಯ್ತು. ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡೋಣ. ಇದಕ್ಕಿಂತ ಮುಂಚೆ ಆರ್ಡರ್ ಬರೀತೀರಾ. ರೋಸ್ ಇಂಟು ಕಾಲಮ್ 1 2 3 ರೋಸ್ ಇದೆ ಇಂಟು ಕಾಲಮ್ 2 ಇದೆ. ಬರೋಣ 2 ರೋಸ್ ಇದೆ, ಕಾಲಮ್ 3 ಇದೆ. ಹಾಗಾಗಿ ಫಸ್ಟ್ ರೋನ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಿದೆ. ಮಲ್ಟಿಪ್ಲಿಕೇಶನ್ ಓಲ್ಡ್ಸ್ ಆಗುತ್ತೆ. ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಆರ್ಡರ್ 3x3 ಆಗಿರುತ್ತೆ. ಪ್ಲಸ್ ಮೈನಸ್ ಎಲ್ಲ ಕೇರ್ಫುಲ್ ನೋಡ್ಕೋಬೇಕು. ನೆಕ್ಸ್ಟ್ ನೋಡಿ, ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀವಿ, ಇದನ್ನ ಕಾಲಮ್ ವೈಸ್. 2 into 1 2, 1 into -1 -1 ಕಂಪ್ಲೀಟ್ ಆಯಿತು ಮೊದಲನೇ ರೋ. ನೆಕ್ಸ್ಟ್ ಎರಡನೇ ಕಾಲಮ್ ಅನ್ನ ಮೊದಲನೇ ರೋಗೆ ಇದನ್ನ ಯಾವಾಗಲೂ ರೋ ವೈಸ್, ಇದನ್ನ ಯಾವಾಗಲೂ ಕಾಲಮ್ ವೈಸ್. 2 into 0 0 plus 2 into 1 2. ನೆಕ್ಸ್ಟ್ ಮೂರನೇ ತಗೊಳ್ತೀರ. 2 into 1 2 plus 1 into 1 1. ಕಂಪ್ಲೀಟ್ ಆಯ್ತಲ್ಲ, ಫಸ್ಟ್ ರೋ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ರೋ 3 into 1 3, 2 into -1 -2, 3 into 0 plus 2 into 2 4, 3 into 1 3 plus 2 into 1 2. ಅದು ಕೂಡ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಲಾಸ್ಟ್ ಒನ್ -1 into 1 -1, 1 into -1 -1, -1 into 0 0, 1 into 2 2, -1 into 1 -1 plus 1 into 1 1. ಒನ್ಸ್ ಅಗೈನ್ ಅದನ್ನ ಆಡ್ ಮಾಡಿ ಬರೀತೀರಾ. ಆಡ್ ಮಾಡಿದಾಗ ನಿಮಗೆ 2 ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 1, 0 plus 2 ಅಂತಂದ್ರೆ 2, 2 plus 1 3, 3 ನಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 1 4 ಆಗುತ್ತೆ. ಅಂಡ್ ದೆನ್ 5 ಆಗುತ್ತೆ. -1 -1 -2, 0 plus 2 ಅಂತಂದ್ರೆ 2 ಬರುತ್ತೆ. -1 plus 1 0 ಆಗುತ್ತೆ. ಆ ಥರ ಬರೀತಾರೆ. ನೆಕ್ಸ್ಟ್ ಕ್ವಶನ್ 6th ಒನ್. ಅದರಲ್ಲೂ ಅಷ್ಟೇ ಫಸ್ಟ್ ಆರ್ಡರ್ ನ ನೋಟ್ ಮಾಡ್ತೀರಾ. ನಂಬರ್ ಆಫ್ ರೋಸ್ 2 x 3, ರೋಸ್ 2 ಇದೆ, ಕಾಲಮ್ 3 ಇದೆ. ನೆಕ್ಸ್ಟ್ ಇಲ್ಲಿ ಉಲ್ಟಾ 3 ರೋಸ್ ಇದೆ, 2 ಕಾಲಮ್ಸ್ ಇದೆ. ಫಸ್ಟ್ ಮ್ಯಾಟ್ರಿಕ್ಸ್ ನ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗ್ತಿದೆ. ಆದ್ರಿಂದ ಮಲ್ಟಿಪ್ಲೈ ಮಾಡಬಹುದು, ಓಲ್ಡ್ಸ್ ಆಗುತ್ತೆ. ನ್ಯೂ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ 2 x 2. ಅಲ್ಲಿ 3 x 3 ಬಂದಿತ್ತು, ಇಲ್ಲಿ 2 x 2 ಅಂದ್ರೆ ಎಷ್ಟು ಎಲಿಮೆಂಟ್ ಇರುತ್ತೆ? 4 ಎಲಿಮೆಂಟ್ಸ್ ಇರುತ್ತೆ. ಯಾವ್ಯಾವುದು ಅಂತ ನೋಡ್ಕೊಳ್ಳೋಣ. ನೋಡಿ, ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡಬೇಕು, ಇದು ಕಾಲಮ್ ವೈಸ್. ಆರೋ ಮಾರ್ಕ್ ಆಗೇ ಇರಬೇಕು. 3 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ. 3 2s are 6, -1 into 1 -1, 3 into 3 9,
ಅದಷ್ಟು ಒಂದೇ ಎಲಿಮೆಂಟ್. ನೆಕ್ಸ್ಟ್ ಅದನ್ನೇ ಸೆಕೆಂಡ್ ಒನ್ಗೆ ಮಲ್ಟಿಪ್ಲೈ ಮಾಡಬೇಕು. 3 ಇಂಟು -3 -9 -1 ಇಂಟು 0 0 3 ಇಂಟು 1 ಅಂತಂದ್ರೆ 3. ಇದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ರೋ ಇಂದ -1 ನ 2 ಗೆ ಮಲ್ಟಿಪ್ಲೈ ಮಾಡಿದ್ರೆ -2, 0 ಇಂಟು 1 ಅಂತಂದ್ರೆ 0, 2 ಇಂಟು 3 ಅಂತಂದ್ರೆ 6. ನೆಕ್ಸ್ಟ್ ಅದೇ ರೋನ ಎರಡನೇ ಕಾಲಮ್ಗೆ -1 ಇಂಟು -3, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು 1 3, 0 ನ 0 ಗೆ ಮಲ್ಟಿಪ್ಲೈ ಮಾಡಿದ್ರೆ 0 ಪ್ಲಸ್ 2 ನ 1 ಗೆ ಮಲ್ಟಿಪ್ಲೈ ಮಾಡಿದ್ರೆ 2 ಇಸ್ ಈಕ್ವಲ್ ಟು 6 ಅಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡ್ತೀರಾ 5 ಬರುತ್ತೆ, 5 ನ 9 ಗೆ ಆಡ್ ಮಾಡ್ತೀರಾ 14 ಬರುತ್ತೆ, 3 ನಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ -6, 6 ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 4, 3 ಪ್ಲಸ್ 2 ಅಂತಂದ್ರೆ 5 ಬರುತ್ತೆ. ರಿಕ್ವೈರ್ಡ್ ಪ್ರಾಡಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಇದೇ ತರ 7th ಒನ್ ನಿಮಗೆ ಹೋಮ್ ವರ್ಕ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಆಲ್ರೆಡಿ ಹಿಂದೆ ಒಂದು ಮಾಡಿಸಿದ್ದೀನಿ, ಅದನ್ನ ನೋಡ್ಕೊಂಡು ಫಾಲೋ ಮಾಡ್ತೀರಾ. ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಎ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಒನ್ ಮ್ಯಾಟ್ರಿಕ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಅಂತಂದ್ರೆ 8th ಒನ್ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಎ ಬಿ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತೆ ಬಿ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಎ ಬಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಎ ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು, ಇದರದ್ದು ಆರ್ಡರ್ 2x2 ಇದೆ, ಇದರ ಆರ್ಡರ್ 2x2 ಇದೆ, ವೋಲ್ಟ್ಸ್ ಆಗುತ್ತೆ. ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಆರ್ಡರ್ ಕೂಡ ಏನಾಗಿರುತ್ತೆ 2x2 ನೇ ಆಗಿರುತ್ತೆ. ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನೋಡಿ, ಇದನ್ನ ರೋ ವೈಸ್ ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. 2 ನ 1 ಗೆ ಮಲ್ಟಿಪ್ಲೈ ಮಾಡಿದಾಗ 2, ಅದೇ 4 ನ -2 ಗೆ ಮಲ್ಟಿಪ್ಲೈ ಮಾಡಿದ್ರೆ -8. ಒಂದು ಎಲಿಮೆಂಟ್ ಆಯ್ತು. ರೋ ವೈಸ್ ಕಾಲಮ್ ವೈಸ್. ರೋ ವೈಸ್ ಸೆಕೆಂಡ್ ಕಾಲಮ್ಗೆ 2 ಇಂಟು 3 6, 4 ಇಂಟು 5 20. ನೆಕ್ಸ್ಟ್ 3 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 3, 2 ಇಂಟು -2 -4, 3 ನ 3 ಗೆ ಮಲ್ಟಿಪ್ಲೈ ಮಾಡಿದ್ರೆ 9, 5 ಇಂಟು 2 ಅಂತಂದ್ರೆ 10 ಬರುತ್ತೆ. ಇಸ್ ಈಕ್ವಲ್ ಟು 2 ನಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ -6, 20 ಪ್ಲಸ್ 6 ಅಂತಂದ್ರೆ 26, 3 ನಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ -1, 9 ಪ್ಲಸ್ 10 ಅಂತಂದ್ರೆ 19. ಇದು ಎ ಬಿ ಮ್ಯಾಟ್ರಿಕ್ಸ್. ಅದೇ ಕ್ವಶನ್ ಅಲ್ಲಿ ನಿಮ್ಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಬಿ ಎ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಆ ಬಿ ಎ ಮ್ಯಾಟ್ರಿಕ್ಸ್ ನ ಏನ್ ಮಾಡೋಣ ಅಂತಂದ್ರೆ ಇಲ್ಲೊಂದ್ ಕಡೆ ನೋಟ್ ಮಾಡ್ಕೊಳ್ಳೋಣ, ಯಾಕೆಂತಂದ್ರೆ ಇಲ್ಲಿ ಸ್ಪೇಸ್ ಇಲ್ಲ. ಬಿ ಎ ಮ್ಯಾಟ್ರಿಕ್ಸ್ ಇಲ್ಲಿ ಬರೀತಾ ಇದ್ದೀನಿ. ಬಿ ಎ ಇಸ್ ಈಕ್ವಲ್ ಟು, ಫಸ್ಟ್ ಬಿ ಬರ್ಕೋಬೇಕು ನೀವು. ಬಿ ಅಂತಂದ್ರೆ ಯಾವುದು 1 3 -2 5. ನೆಕ್ಸ್ಟ್ ಎ ಬರ್ಕೋಬೇಕು. ಎ ಅಂತಂದ್ರೆ ಏನಾಗಿರುತ್ತೆ 2 4 3 2. ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಫಸ್ಟ್ ಒನ್ ರೋ ವೈಸ್, ಸೆಕೆಂಡ್ ಒನ್ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡಿ. 1 ಇಂಟು 2 2, 3 ಇಂಟು 3 9, 1 ಇಂಟು 4 4, 3 ಇಂಟು 2 6, 2 ಇಂಟು -2 -4, 5 ಇಂಟು 3 15, 2 ಇಂಟು 4 -8 ಪ್ಲಸ್ 5 ಇಂಟು 2 10. ಕ್ಯಾಲ್ಕುಲೇಟ್ ಮಾಡಿ. 9 ಗೆ 2 ಆಡ್ ಮಾಡಿದ್ರೆ 11, 4 ಗೆ 6 ಆಡ್ ಮಾಡಿದ್ರೆ 10, 15 ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 11, 10 ಅಲ್ಲಿ 8 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ 2 ಬರುತ್ತೆ. ಎ ಬಿ ಮ್ಯಾಟ್ರಿಕ್ಸ್, ಇದು ಬಿ ಎ ಮ್ಯಾಟ್ರಿಕ್ಸ್. ಹಾಗಾದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಎ ಬಿ ಮ್ಯಾಟ್ರಿಕ್ಸ್ ನ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1, ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕಾಲ್ ಮಾಡಿ. ಇಸ್ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ, ಎ ಬಿ ಇಸ್ ಈಕ್ವಲ್ ಟು ಬಿ ಎ ಆಗಿರುತ್ತಾ? ಎ ಬಿ ಮ್ಯಾಟ್ರಿಕ್ಸ್ ಅಲ್ಲಿ -6 26 -1 19 ಇದೆ. ಇಯರ್ 11 10 11 2 ಇದೆ. ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಲ್ಲ. ವೆನ್ ಯು ಸೇ ದಟ್ 2 ಮ್ಯಾಟ್ರಿಸಸ್ ಆರ್ ಈಕ್ವಲ್, ಆರ್ಡರ್ ಈಕ್ವಲ್ ಆಗಿರಬೇಕು ಇದೆ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆಗಿರಬೇಕು, ಆಗಿಲ್ಲ. ಆದ್ರಿಂದ ಫ್ರಮ್ ಈಕ್ವೇಶನ್ 1 and 2 we get ಎ ಬಿ is not equal to ಬಿ ಎ. ಎ ಬಿ ಮ್ಯಾಟ್ರಿಕ್ಸ್ ಬಿ ಎ ಮ್ಯಾಟ್ರಿಕ್ಸ್ ಗೆ ಈಕ್ವಲ್ ಆಗಲ್ಲ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದೇ ನಿಮಗೆ 9th ಒನ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್. ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಎ ಬಿ ಕ್ಯಾಲ್ಕುಲೇಟ್ ಮಾಡಬೇಕು, ಬಿ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಯಾವ ತರ ಹೇಳಿಕೊಟ್ಟೆ ಅದೇ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅಂಡ್ ದೆನ್ ನೆಕ್ಸ್ಟ್ ಶೋ ದಟ್ ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ. ನಾಟ್ ಈಕ್ವಲ್ ಟು ಬಿ ಎ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ ಎ ಬಿ ಕ್ಯಾಲ್ಕುಲೇಟ್ ಮಾಡಿರ್ತೀರಾ, ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ಬಿ ಎ ಕ್ಯಾಲ್ಕುಲೇಟ್ ಮಾಡಿರ್ತೀರಾ, ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2. ಫ್ರಮ್ ಈಕ್ವೇಶನ್ 1 and 2 ವಿ ಗೆಟ್ ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ ಅಂತ ಆಗುತ್ತೆ. ನೆಕ್ಸ್ಟ್ 10th ಒನ್, ಫೈಂಡ್ ಎಕ್ಸ್.
ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. 3 ಮ್ಯಾಟ್ರಿಕ್ಸಸ್ಗಳನ್ನ ಕೊಟ್ಟಿದ್ದಾರೆ, ಮಲ್ಟಿಪ್ಲೈ ಮಾಡಿದಾಗ 0 ಅಂತ ಹೇಳಿದ್ದಾರೆ. 10th ಒನ್ ಅನ್ನ ನಾನು ಸಾಲ್ವ್ ಮಾಡಿಸ್ತೀನಿ, ಅದೇ ತರ 11th ಒನ್ ಅನ್ನ ನೀವು ಮಾಡಬೇಕಾಗಿರುತ್ತೆ. ಫಸ್ಟ್ ರೈಟ್ ದ ಆರ್ಡರ್. ಸಪೋಸ್ ಇದಕ್ಕೆ ಆರ್ಡರ್ ನ ಬರೀತೀರಾ ಅಂತಂದ್ರೆ ರೋಸ್ ಇಂಟು ಕಾಲಮ್ಸ್. ರೋಸ್ 1 ಇದೆ, ಕಾಲಮ್ 3 ಇದೆ. ಅದೇ ತರ ಇದಕ್ಕೆ ಆರ್ಡರ್ ನ ಬರೀತೀರಾ. ಇದಕ್ಕೆ ಆರ್ಡರ್ ನ ಬರೀತೀರಾ ಅಂತಂದ್ರೆ ಅದು 3x3 ಆಗಿರುತ್ತೆ. ಇದಕ್ಕೆ ಆರ್ಡರ್ ಬರೀತೀರಾ ಅಂತಂದ್ರೆ ರೋಸ್ ಇಂಟು ಕಾಲಮ್ಸ್. ರೋಸ್ ಎಷ್ಟಿದೆ 3, ಕಾಲಮ್ಸ್ ಎಷ್ಟಿದೆ 1. ಫಸ್ಟ್ ಇದೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಮಾಡಬಹುದಾ? ಫಸ್ಟ್ ಮ್ಯಾಟ್ರಿಕ್ಸ್ ನ ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಿದೆ, ಮಾಡಬಹುದು. ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ? 1x3. 1x3 ಅಂತಂದ್ರೆ ಇದೇ ತರ ಇರುತ್ತೆ ನೋಡೋದಕ್ಕೆ. ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. 1 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 1, 2 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 4, 1 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 1. ಕಂಪ್ಲೀಟ್ ಆಯ್ತು, ಒಂದು ಎಲಿಮೆಂಟ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಒನ್ ಮಲ್ಟಿಪ್ಲೈ ಮಾಡಿ ಅದನ್ನೇನೆ. 1 ಇಂಟು 2 2 ಪ್ಲಸ್ 2 ಇಂಟು 0 0 ಪ್ಲಸ್ 1 ಇಂಟು 0 0. ನೆಕ್ಸ್ಟ್ ಇದನ್ನ ಏನ್ ಮಾಡ್ತೀರಾ ಅಂತಂದ್ರೆ ಲಾಸ್ಟ್ ಒನ್ ಮಲ್ಟಿಪ್ಲೈ ಮಾಡಿ. 1 ಇಂಟು 0 0, 2 ಇಂಟು 1 2, once again 2 ಇಂಟು 1 2. ನೆಕ್ಸ್ಟ್ ಈ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಈ ತರ ಬಂತಿದೆ. ನೆಕ್ಸ್ಟ್ ಇದನ್ನ ಆಸ್ ಇಟ್ ಈಸ್ ಕ್ಯಾರಿ ಮಾಡಿ. 0 2 x. ಇದರ ಆರ್ಡರ್ 3x1. ಇದಕ್ಕೆ ಆರ್ಡರ್ ಬರೆದ್ರೆ ಏನಾಗುತ್ತೆ? 1x3 ಆಗಿರುತ್ತೆ. ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 4 ಪ್ಲಸ್ 1 ಪ್ಲಸ್ 1 6. ಇದು 2 ಬರುತ್ತೆ, ಇದು 4 ಬರುತ್ತೆ. 1x3 ಇದು. ನೆಕ್ಸ್ಟ್ ಇಲ್ಲೇನಿದೆ? 0 2 x ಅಂತ ಇದೆ. ಇದಕ್ಕೆ ಆರ್ಡರ್ ನ ಬರೀತೀರಾ 3x1. ಮಲ್ಟಿಪ್ಲಿಕೇಶನ್ ಮಾಡಿದಾಗ 0 ಅಂತ ಕೊಟ್ಟಿದ್ದಾರೆ, ರೈಟ್ ಸೈಡ್ ಅಲ್ಲಿ 0 ನ ಹಾಗೆ ಕ್ಯಾರಿ ಮಾಡಿದ್ದೀವಿ. ಮತ್ತೆ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ಮಾಡಬಹುದಾ ಮಲ್ಟಿಪ್ಲೈನ? ಫಸ್ಟ್ ಮ್ಯಾಟ್ರಿಕ್ಸ್ ನ ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಿದೆ, ಮಾಡಬಹುದು. ಮಲ್ಟಿಪ್ಲೈ ಮಾಡಿದಾಗ ಬರ್ತಕ್ಕಂಥ ಆರ್ಡರ್ ಏನಾಗಿರುತ್ತೆ? 1x1. 1x1 ಅಂತಂದ್ರೆ ಇಟ್ ಕಂಟೈನ್ಸ್ ಓನ್ಲಿ 1 ಎಲಿಮೆಂಟ್ಸ್. ಇದನ್ನ ರೋ ವೈಸ್, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. 6 ಇಂಟು 0 0 ಪ್ಲಸ್ 2 ಇಂಟು 2 4 4 ಪ್ಲಸ್ 4 ಇಂಟು x 4x is equal to 0. ಒಂದು ಎಲಿಮೆಂಟ್ ಬರುತ್ತೆ. ದೆನ್ 4x is equal to -4. 4 ನ ಈ ಕಡೆ ಕಳಿಸ್ತೀರಾ, 4/4 ಆಗುತ್ತೆ. therefore the value of x is equal to -1. x ಗೆ ನಾವು -1 ಕೊಟ್ರೆ ಅದು ಏನಾಗಿರುತ್ತೆ? ನಿಮಗೆ 0 ಆಗಿರುತ್ತೆ. ಈ ತರ ಕೇಳ್ತಾ ಇರ್ತಾರೆ. ಒನ್ಸ್ ಅಗೇನ್ ಸೇಮ್ ಪ್ರಾಬ್ಲಮ್ ಇದೆ. ಎಷ್ಟು? 11th ಒನ್. ಫೈಂಡ್ x ಅಂತ ಕೇಳಿದರೆ ಮ್ಯಾಟ್ರಿಕ್ಸ್ ಏನಿದೆ ಅದನ್ನ ನೀವೇ ಸಾಲ್ವ್ ಮಾಡಿ. ಈ ಕ್ಲಾಸಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ಸಿಂಪಲ್ ಮಲ್ಟಿಪ್ಲಿಕೇಶನ್ ಅನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು, ಒಂದು 2-3 ಸಲ. ಇದು ಪ್ರಾಕ್ಟೀಸ್ ಆದ್ಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಕೆಲವೊಂದು ಮಲ್ಟಿಪ್ಲಿಕೇಶನ್ ಮೇಲೆ ಇಂಪಾರ್ಟೆಂಟ್ ನೋಟ್ಗಳಿದೆ. ಆ ನೋಟ್ಗಳನ್ನ ಹೇಳಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ಆ ಸಾಲ್ವ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಈ ಸಿಂಪಲ್ ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕು ನಿಮಗೆ. ಅದರಿಂದ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನ.